ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ಆ್ಯಸ್ ಅ ನ್ಯೂ ಮಾಮ್ ಈ ಒಂದು 4 ಮಂತ್ ಪೋಸ್ಟ್ ಪಾರ್ಟಮ್ ಜರ್ನಿಯಲ್ಲಿ ನಾನು ನನ್ನ ಮಿಲ್ಕ್ ಸಪ್ಲೈನ ಯಾವ ಥರ ಮೇಂಟೈನ್ ಮಾಡ್ತಿದ್ದೀನಿ, ಹಾಗೆ ಮನೇಲಿ ಸಿಗುವಂಥ ಫುಡ್ ಐಟಮ್ಸಿಂದ ಯಾವ ಥರ ನನ್ನ ಮಿಲ್ಕ್ ಸಪ್ಲೈನ ಬೂಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮೆಲ್ಲರ ಹತ್ರ ನಾನು ಶೇರ್ ಮಾಡ್ತೀನಿ. ಎಷ್ಟೋ ಜನ ಹೊಸ ತಾಯಂದ್ರಿಗೆ ಹಾಗೆ ಮಿಲ್ಕ್ ಸಪ್ಲೈ ಲೋ ಇರುವಂಥ ತಾಯಂದ್ರಿಗೆ ಈ ಇನ್ಫಾರ್ಮೇಷನ್ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಜೀರಿಗೆ, ಓಂಕಾಳು, ಮೆಂತೆಕಾಳು ಹಾಗೆ ಬಡೆ ಸೊಪ್ಪು ಹಾಕಿರೋ ನೀರನ್ನ ಕುಡಿತೀನಿ. ಇದು ಡೈಜೆಷನ್ಗೆ ಹಾಗೆ ಮಿಲ್ಕ್ ಸಪ್ಲೈ ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಳವಿ ಸೀಡ್ಸಿನ ಪಾಯಸ ಇದು ಪೋಸ್ಟ್ ಮಾರ್ಟಮ್ ರಿಕವರಿಯಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಪಾತ್ರನ ವಹಿಸುತ್ತೆ. ಇದು ಬಾಡಿ ಹೀಟ್ನ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಹಾರ್ಮೋನ್ ಬ್ಯಾಲೆನ್ಸ್ ಮಾಡುತ್ತೆ. ನಿಮ್ಮ ಬೋನ್ಸ್ ಮತ್ತು ಜಾಯಿಂಟ್ಸ್ನ ಸ್ಟ್ರೆಂಥನ್ ಮಾಡೋಕ್ಕೆ ಇದು ತುಂಬ ಮುಖ್ಯವಾದ ಫುಡ್. ಇದು ಡೈಜೆಷನಲ್ಲಿ ಕೂಡ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಈ ಟೈಮಲ್ಲಿ ಕಾನ್ಸ್ಟಿಪೇಷನ್ ಆದರೆ ಇಂದ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ನ ಕೂಡ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಇದರಲ್ಲಿ ಹೈ ಐರನ್ ಕಂಟೆಂಟ್ ಇರುತ್ತೆ. ಇದು ಅಂಟಿನುಂಡೆ. ಇದರಲ್ಲಿ ಮೇನಾಗಿ ಅಂಟು, ಡ್ರೈ ಫ್ರೂಟ್ಸ್ ಹಾಗೆ ಒಣ ಕೊಬ್ಬರಿನ ಯೂಸ್ ಮಾಡಿಕೊಂಡು ಮಾಡಿರ್ತಾರೆ. ಸೊ ಇದು ಒಂದು ಲ್ಯಾಕ್ಟೇಷನ್ ಸಪೋರ್ಟ್ ಅಂತಲೇ ಹೇಳ್ಬೋದು. ಇದರಿಂದ ನಮಗೆ ಸ್ಟ್ರೆಂತ್ ಹಾಗೆ ಎನರ್ಜಿ ಸಿಗುತ್ತೆ. ಇದರಲ್ಲಿರೋ ಅಂಟು ಬ್ಯಾಕ್ ಪೇನ್ ಮತ್ತು ಪೆಲ್ವಿಕ್ ಬೋನ್ನ ಸ್ಟ್ರೆಂಥನ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಆದಷ್ಟು ನಾ ಹೇಳೋ ಈ ಕೆಲವು ಫುಡ್ ಐಟಮ್ಸ್ನ ನೀವು ಡೈಲಿ ಬೇಸಿಸಲ್ಲಿ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ನಿಮ್ಮ ಮಿಲ್ಕ್ ಪ್ರೊಡಕ್ಷನ್ನ ಬೂಸ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮೊದಲನೇದಾಗಿ ಬೆಳ್ಳುಳ್ಳಿ. ಇದು ನ್ಯಾಚುರಲ್ ಗ್ಯಾಲಾಕ್ಟೋಗಾಕ್ ಥರ ವರ್ಕ್ ಆಗುತ್ತೆ. ಸೊ ಪ್ರಾಪರ್ ಡಯಟ್ನ ಮೇಂಟೈನ್ ಮಾಡಬೇಕು, ಹಾಗೆ ಆದಷ್ಟು ಸಾಕಷ್ಟು ನೀರನ್ನು ಕುಡಿಯೋಕ್ಕೆ ಟ್ರೈ ಮಾಡಿ. ನಮ್ಮ ಕಡೆ ಬೆಳ್ಳುಳ್ಳಿ ಚಟ್ನಿ ಪುಡಿ ಅಂತ ಮಾಡ್ತಾರೆ. ಸೊ ಇದನ್ನು ತುಪ್ಪ ಹಾಕ್ಕೊಂಡು ಅನ್ನಕ್ಕಾದ್ರೂ ಕಲಿಸ್ಕೊಂಡು ತಿನ್ಬಹುದು, ದೋಸೆಗಾದ್ರೂ ಹಚ್ಕೊಂಡು ತಿನ್ಬಹುದು, ಚಪಾತಿಗಾದ್ರೂ ಹಚ್ಕೊಂಡು ತಿನ್ಬಹುದು. ಹಾಗೆ ಬೆಳ್ಳುಳ್ಳಿ ಅನ್ನ ಅಂತ ಮಾಡ್ತಾರೆ. ಸೊ ಅದನ್ನು ಕೂಡ ನಾನು ಊಟ ಮಾಡ್ತೀನಿ. ಸೊ ಈ ಥರ ನಾನು ಬೆಳ್ಳುಳ್ಳಿನ ನನ್ನ ಡಯಟಲ್ಲಿ ನಾನು ಇನ್ಕ್ಲೂಡ್ ಮಾಡ್ತೀನಿ. ನೀವು ಯಾವ ಫಾರ್ಮಲ್ಲಾದರೂ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಆಬ್ವಿಯಸ್ಲಿ ಎಲ್ಲ ಥರದ ಸೊಪ್ಪುಗಳನ್ನ ನೀವು ತಿನ್ನಬೇಕು. ಅದರಲ್ಲಿ ಮೇಯ್ನಾಗಿ ನುಗ್ಗೆ ಸೊಪ್ಪು ಹಾಗೆ ಸಬ್ಬಸಿಗೆ ಸೊಪ್ಪು ತುಂಬ ಇಂಪಾರ್ಟೆಂಟ್ ಪಾತ್ರನ ವಹಿಸುತ್ತೆ ಮಿಲ್ಕ್ ಪ್ರೊಡಕ್ಷನ್. ನುಗ್ಗೆ ಸೊಪ್ಪನ್ನ ಒಂದು ಸೂಪರ್ ಫುಡ್ ಅಂತಲೇ ಕರೀತಾರೆ. ಕ್ಯಾಲ್ಶಿಯಂ ಮತ್ತು ಐರನ್ ತುಂಬ ಜಾಸ್ತಿ ಇರುತ್ತೆ. ಸೊ ವೀಕ್ಗೆ ಟ್ವೈಸ್ ಆದರೂ ನೀವು ನುಗ್ಗೆ ಸೊಪ್ಪಿನ ಸಾರು ಅಥವಾ ಪಲ್ಯ ಥರ ಮಾಡ್ಕೊಂಡಾದರೂ ಹಾಗೆ ಸಬ್ಬಸಿಗೆ ಸೊಪ್ಪು ಇದು ಬ್ರೆಸ್ಟ್ ಫೀಡಿಂಗ್ ಮಾಮ್ಸ್ಗೆ ಮಾತ್ರ ತುಂಬ ಒಳ್ಳೆಯದು. ಸೊ ಇದನ್ನು ಪಲ್ಯ ಮಾಡ್ಕೊಂಡಾದರೂ ತಿನ್ಬೋದು, ತಾಲಿಪಿಟ್ಟಲಾದರೂ ಮಾಡ್ಕೊಂಡು ನೀವು ಹಾಕೊಂಡು ತಿನ್ಬಹುದು. ಇದು ಮಿಲ್ಕ್ ಕ್ವಾಂಟಿಟಿ ಹಾಗೆ ಕ್ವಾಲಿಟಿನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಮೆಂತೆಕಾಳು ಅಥವಾ ಮೆಂತೆ ಸೊಪ್ಪು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿಕೊಡಿ. ಮೆಂತೆಕಾಳಿನ ಉಂಡೆನಾದರೂ ಮಾಡ್ಕೊಂಡು ತಿನ್ಬಹುದು, ಅಥವಾ ರಾತ್ರಿ ಮೆಂತೆಕಾಳನ್ನು ನೆನೆಸ್ಬಿಟ್ಟು ಬೆಳಗ್ಗೆ ಹೊತ್ತು ಅದನ್ನು ತಿನ್ನಬಹುದು. ಆ ಥರನಾದರೂ ಮಾಡ್ಬೋದು. ಇಲ್ಲ ಅದ್ರದ್ದು ವಾಟರ್ನಾದರೂ ನೀವು ಕುಡಿಬಹುದು. ಸೊಪ್ಪನ್ನ ಆದಷ್ಟು ಮೆಂತೆ ಸೊಪ್ಪಿನ ಪಲ್ಯ ಆಗಿರ್ಬೋದು ಅಥವಾ ಯಾವುದೇ ಥರದ ಫಾರ್ಮಲ್ಲಿ ನೀವು ಮೆಂತೆ ಸೊಪ್ಪನ್ನು ಕೂಡ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ಗಸಗಸೆ ಅಥವಾ ಪಾಪಿ ಸೀಡ್ಸ್, ಇದನ್ನು ನೀವು ಪಾಯಸ ಮಾಡ್ಕೊಂಡು ಕುಡಿಬಹುದು. ಇದು ಆರಾಮಾಗಿ ಒಳ್ಳೆ ನಿದ್ದೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದಷ್ಟು ಸ್ಟ್ರೆಸ್ ಕಮ್ಮಿ ಆದರೆ ಮಿಲ್ಕ್ ಸಪ್ಲೈ ಕೂಡ ಇಂಪ್ರೂವ್ ಆಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದರೆ ನೈಟ್ ಟೈಮ್ ಫೀಡಿಂಗ್. ಟ್ರಸ್ಟ್ ಮೀ, ನೈಟ್ ಟೈಮ್ ಫೀಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೈಟ್ ಟೈಮಲ್ಲಿ ಪ್ರೊಲ್ಯಾಕ್ಟಿನ್ ಅನ್ನೋ ಹಾರ್ಮೋನ್ ಲೆವೆಲ್ಸ್ ತುಂಬ ಹೈ ಇರುತ್ತೆ. ಸೊ ನೈಟ್ ಮಗು ಹಾಲು ಕುಡಿದ್ರೆ ನಿಮ್ಮ ಬಾಡಿಗೆ ನೆಕ್ಸ್ಟ್ ಡೇ ಸಪ್ಲೈ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಸಿಗ್ನಲ್ ಹೋಗುತ್ತೆ. ಸೊ ನೈಟ್ ಫೀಡ್ ಸ್ಕಿಪ್ ಮಾಡಬೇಡಿ. ಅದು ನಿಮ್ಮ ಸಪ್ಲೈನ ಇನ್ಕ್ರೀಸ್ ಮಾಡೋದಕ್ಕೆ ತುಂಬ 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 ಹೆಲ್ಪ್ ಮಾಡಿ. ಹಾಗೆ ಇದನ್ನೆಲ್ಲ ಬಿಟ್ಟು ನೀವು ಸ್ಟ್ರೆಸ್ನ ಕಮ್ಮಿ ಮಾಡ್ಕೋಬೇಕು, ಒಳ್ಳೆ ನಿದ್ದೆ ಮಾಡಬೇಕು, ಹಾಗೆ ಪ್ರೋಟೀನ್ ರಿಚ್ ಫುಡ್ನ ತಿನ್ನಲೇಬೇಕು. ಈ ಒಂದು ಡಯಟ್ನ ಫಾಲೋ ಮಾಡೋದ್ರಿಂದ ನನಗೆ ಯಾವುದೇ ರೀತಿಯಾದ ಒಂದು ಮಿಲ್ಕ್ ಸಪ್ಲೈ ಪ್ರಾಬ್ಲಮ್ ಇದುವರೆಗೂ ಆಗಿಲ್ಲ. ಟಚ್ ಈವನ್ ಮಿಲ್ಕ್ ಓವರ್ಫ್ಲೋ ಆಗುತ್ತೆ. ಸೊ ಈ ಓವರ್ಫ್ಲೋ ಆಗಿರೋ ಮಿಲ್ಕನ್ನು ನಾನು ಮಿಲ್ಕ್ ಕಲೆಕ್ಟರಲ್ಲಿ ಕಲೆಕ್ಟ್ ಮಾಡಿಕೊಂಡು ಬೇಬಿಗೆ ಅದನ್ನು ಫೀಡ್ ಮಾಡಿಸ್ತೀನಿ. ಸೊ ಇದೊಂದು ವೇರೇಬಲ್ ಮಿಲ್ಕ್ ಕಲೆಕ್ಟರ್ ಶೆಲ್. ಸೊ ಇದು ಈಸಿಯಾಗಿ ವೇರ್ ಮಾಡ್ಬೋದು. ಹಾಗೆ ನೀವು ವೇರ್ ಮಾಡಿದರೂ ಇದು ಹೊರಗೆ ಕಾಣಿಸೋದಿಲ್ಲ. ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ.